ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪರ ಶಾಸಕ ಶ್ರೀ ಜಮೀರ್ ಅಹ್ಮದ್ ಖಾನ್ ರವರಿಗೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಚಾಮರಾಜಪೇಟೆ ಸಿರ್ಸಿ ರಸ್ತೆ ಮೈಸೂರು ಸರ್ಕಲ್ ಬಳಿ ಶಾಂತಿಯುತವಾಗಿ ಮಾನವ ಸರಪಳಿ ನಿರ್ಮಿಸಿ ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಎಂ ವಿನಾಯಕ್ ರವರು, ಜಗಜೀವನ್ ರಾವ್ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಎಂ ಗೌಸಿ ರವರು, ಡಿಎಸ್ಎಸ್ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ವೆಂಕಟೇಶ್ ರವರು ಹಾಗೂ ಎಲ್ಲಾ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಸರ್ಕಾರದ ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಮತ್ತು ನಿರ್ದೇಶಕರು, ಹಿರಿಯ ಕಾಂಗ್ರೆಸ್ ಮುಖಂಡರು, ಕೆಪಿಸಿಸಿ ಮತ್ತು ಡಿಸಿಸಿ ಸದಸ್ಯರು, ಮುಂಚೂಣಿ ಘಟಕದ ಅಧ್ಯಕ್ಷರು, ಯುವ ಕಾಂಗ್ರೆಸ್ ಸದಸ್ಯರು, ಮಹಿಳಾ ಕಾಂಗ್ರೆಸ್ ಘಟಕದ ಸದಸ್ಯರು, ವಿದ್ಯಾರ್ಥಿ ಘಟಕದ ಸದಸ್ಯರು, ಪಕ್ಷದ ಎಲ್ಲಾ ಕಾರ್ಯಕರ್ತರು ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರನ್ನ ವಶಕ್ಕೆ ತೆಗೆದುಕೊಂಡರು. ನಮ್ಮ ರಾಜ್ಯದ ಜನತೆಗೆ 5ನೇ ವರ್ಗದವರಿಗೆ ಬಹಳ ಅನ್ಯಾಯ ಆಗಿದೆ. ಕೂಡಲೇ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಡಿಸಿಎಂ ಸ್ಥಾನ ಮತ್ತೆ ಸಚಿವ ಸ್ಥಾನ ಕೊಳ್ಳೇಬೇಕು ಅಂತ ಒಂದು ಅನ್ಯಾಯ. ಇದು ನಮ್ಮ ಕ್ಷೇತ್ರದ ಜನತೆ, ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರನ್ನ ಮಂತ್ರಿ ಸ್ಥಾನ ಜೊತೆಗೆ ಡಿಸಿಎಂ ಸ್ಥಾನ ಕೊಡಬೇಕನ್ನೋದೇ ನಮ್ಮ ಕೂಗು. ನಾನು ಕೆಲವು ವಿಚಾರಗಳನ್ನ ನಿಮ್ಮ ಮಾಧ್ಯಮ ಮುಂದೆ ಹೇಳ್ತಾ ಇದ್ದೀನಿ. ಶಾಮನೂರು ಶಿವಶಂಕರ್ ಅವರು ಬದುಕಿದ್ದಾಗ ಇದೇ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರಿಗೆ ಬಹಿರಂಗವಾಗಿ ಬೆಂಬಲ ಕೊಡಿ ಅಂದಾಗ ಪಕ್ಷ ಯಾಕೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿಲ್ಲ? ಒಂದು, ಇವತ್ತು ಎಐಸಿಸಿ ಅವರು ಸ್ಟಾರ್ ಕ್ಯಾಂಪೇನರ್ ಆಗಿ ಜಮೀರ್ ಅವ್ರನ್ನ ಎಲ್ಲಾ ರಾಜ್ಯದಕ್ಕೂ ಚುನಾವಣೆಗೆ ಪ್ರಚಾರ ಕಳಿಸ್ತಾರಲ್ಲ, ಏನಕ್ಕೆ ಕಳಿಸ್ಕೊಡ್ತಾ ಇದ್ದೀರಾ? ಈ ಕಾರಣ ಇಷ್ಟೇ. ಜಮೀರ್ ಅವರು ಅಲ್ಪಸಂಖ್ಯಾತರು, ದಲಿತರು, 5ನೇ ವರ್ಗದ ನಾಯಕ. ಜಮೀರ್ ಇಡೀ ರಾಜ್ಯದಲ್ಲ ದೇಶದಲ್ಲಿ ಅಪಾರವಾದ ಒಂದು ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿ ನೀವು ಮಾಡ್ತಾ ಇದ್ದೀರಾ. ಆದ್ರೆ ಇವತ್ತು ಮೊನ್ನೆ ನಡೆದಂತ ಸಂಪುಟ ಸಚಿವ ರಚನೆಯಲ್ಲಿ ಮೊದಲ ಪಟ್ಟಿಯಲ್ಲೇ ಕೊಡಬೇಕಾಗಿತ್ತು. ಇದು ಮೊದಲ ಪಟ್ಟಿಯಲ್ಲೇ ಕೊಡಬೇಕಾಗಿತ್ತು. ಎಐಸಿಸಿ ವರಿಷ್ಠರು ನಾವು ಮನವಿ ಮಾಡ್ಕೊಂಡ್ವಿ, ಸರ್ಕಾರದಲ್ಲಿ ಯಾರು ಮುಖ್ಯಸ್ಥರು ಮನವಿ ಮಾಡ್ಕೊಂಡ್ರಿ. ಆದ್ರೆ 2ನೇ ಬಾರಿಗೆ ಸಂಪುಟ ಪುನರಚನೆ ಮಾಡ್ಬೇಕಾದ್ರೆ ನೀವು ಮಂತ್ರಿ ಸ್ಥಾನ ಜೊತೆಗೆ ಡಿಸಿಎಂ ಸ್ಥಾನ ಕೊಡ್ಬೇಕನ್ನೋದೇ ನಮ್ಮ ಕೂಗು. ದೇಶ ಕಂಡಂತ ಅತ್ಯುತ್ತಮ ಪ್ರಭಾವಿ ನಾಯಕರು, ಸ್ಟಾರ್ ಕ್ಯಾಂಪಿನ್ ನಾಯಕರಾದಂಥ ಬಿಜೆಪಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ತುಂಬಾ ಸಚಿವ ಸಂಪುಟದಲ್ಲಿ ಅನ್ಯಾಯವಾಗಿದೆ. ಯಾಕಂತ ಹೇಳಿದ್ರೆ ಈಗ ಮೊನ್ನೆ ತಾನೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರಿಗೆ ಒಂದು ಮನವಿ ಮಾಡ್ಕೊಳ್ಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಡವರು ಬಂದು ಅಲ್ಪಸಂಖ್ಯಾತರಿಗೆ ಒಬ್ಬರಿಗೆ ಸೀಮಿತವಾಗಿಲ್ಲದೆ ಇಡೀ ಜಗತ್ತಿನ ಜಾತ್ಯತೀತ ನಾಯಕರಾಗಿ ಈಗ ಬೆಳೆದು ಬಂದಿರ್ತಕ್ಕಂಥ ನಮ್ಮ ಜಮೀರ್ ಅವರು ಇಡೀ ಬಡವರಿಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ. ಈಗ ಬಡವ್ರ ಕಷ್ಟನ ಆಲ್ಸಕ್ಕೆ ಇಲ್ಲಿ ಯಾವ ರಾಜಕಾರಣಿನೂ ಇಲ್ಲ. ಅವರು ಜಮೀರ್ ಅಹ್ಮದ್ ಅವ್ರ ಕಾರಣ ಒಬ್ಬರೇ ಬಿಟ್ಟರೆ ಮಿಕ್ಕಿದ ಯಾವ ರಾಜಕಾರಣಿನೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಈ ಸಚಿವ ಸಂಪುಟದಲ್ಲಿ ಅನ್ಯಾಯ ಆಗಿದೆ. ಇಡೀ ಬಡವರ ಪರವಾಗಿ, ಇಡೀ ಕರ್ನಾಟಕ ರಾಜ್ಯದ ಬಡವರ ಪರವಾಗಿ ನಾವು ಅವರಿಗೆ ಡಿಸಿಎಂ ಸ್ಥಾನವನ್ನು ಕೊಡಬೇಕು ಹಾಗೂ ಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಈ ಮಂತ್ರಿಗಿರಿಯನ್ನು ತಪ್ಪಿಸಿದ್ರೆ ಕರ್ನಾಟಕ ಸರ್ಕಾರ ಪರವಾಗಿ ಉಗ್ರವಾದ ಹೋರಾಟವನ್ನು ಮಾಡೋಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಮಾನ್ಯ ಸಚಿವರಾದ ಮಾನ್ಯ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರಿಗೆ, ಕೆಪಿಸಿಸಿ ಅಧ್ಯಕ್ಷರಾದ ಯಾರು ಹರಿವ್ ಪ್ರಸಾದ್ ಅವರಿಗೆ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರಿಗೆ, ಆಮೇಲೆ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಎಲ್ಲರಿಗೂ ಒಂದು ಮನವಿ ಮಾಡಿಕೊಂಡು ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ
ಮಂತ್ರಿಗಿರಿಯನ್ನು ತಪ್ಪಿಸೋಕ್ಕೆ ಪ್ರಯತ್ನ ಮಾಡಿದರೆ ಇಡೀ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಡೀ ಸರ್ಕಾರದ ಪರವಾಗಿ ಹೋರಾಟವನ್ನು ಮಾಡೋಕೆ ಮುಂದಾಗ್ತೇವೆ ಅಂತ ಬಡವರ ಪರವಾಗಿ ನಾವು ತಿಳಿಸ್ತಾ ಇದೀವಿ ಅಂತ ಮನವಿ ಮಾಡ್ಕೋತಾ ಇದ್ದೀವಿ. ಜೈ ಜಮೀರಣ್ಣ, ಜೈ ಕಾಂಗ್ರೆಸ್.